ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇವತ್ತು ಒಂದು ವಿಶೇಷವಾದ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಅಂತಂದರೆ ನನ್ನ ಅಮ್ಮನ ಮನೆಯಲ್ಲಿ ಪೂಜೆ ಇತ್ತು. ಸೊ ಇದು ಏನು ಪೂಜೆ ಅಂತ ಅಂದರೆ ವಾಸ್ತು ಹೋಮ ಮತ್ತು ನವಗ್ರಹ ಪೂಜೆ, ಹಾಗೆ ರಾಕ್ಷೋಗ್ನ ಹವನ, ಗೋರ ಹವನ ಅಂತೇಳಿ ಪೂಜೆನ ಮಾಡಿಸಿದ್ವಿ. ಸೊ ಏನಕ್ಕೆ ಅಂತ ಅಂದರೆ ನಾವು ಗೃಹಪ್ರವೇಶ ಮಾಡಿದಾಗ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿದ್ವಿ. ಜಸ್ಟ್ ಒಂದು ಗಣಪತಿ ಹೋಮನ ಮಾಡಿಸ್ಕೊಂಡು ಹಾಗೆ ಮನೆಗೆ ಹೋಗಿದ್ವಿ. ತುಂಬ ಅರ್ಜೆಂಟಲ್ಲಿ ಹೋಗಿದ್ವಿ. ಹಾಗಾಗಿ ಯಾವ ಪೂಜೆನೂ ಶಾಸ್ತ್ರೋಕ್ತವಾಗಿ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ನಮ್ಮಮ್ಮಂಗೆ ತುಂಬ ಕೊರಗಿತ್ತು, ಇದೆಲ್ಲ ಪೂಜೆ ಮಾಡಿಸ್ಲಿಲ್ಲ, ಹೋಮ ಮಾಡಿಸ್ಲಿಲ್ಲ ಅಂತೆಲ್ಲ. ಸೊ ಈಗ ಪ್ರತಿ ವರ್ಷ ಅನ್ಕೊತಾ ಇದ್ವಿ ಮಾಡಿಸ್ಬೇಕಂತ. ಬಟ್ ಈ ವರ್ಷ ಕಾಲ ಕೂಡ ಬಂತು. ಕಾರ್ತಿಕ್ ಮಾಸದಲ್ಲಿ ಒಳ್ಳೆ ದಿನಗಳಿರುತ್ತೆ, ಸೊ ಈಗ ಮಾಡಿಸೋಣ ಅಂತ ಹೇಳಿಬಿಟ್ಟು ಪೂಜೆನ ಇಟ್ಕೊಂಡಿದ್ವಿ. ಹುಣಸೂರು ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ, ನಾರಾಯಣ್ ಭಟ್ರು ಅಂತ ಹೇಳಿ ತುಂಬ ಫೇಮಸ್ಸು, ತುಂಬ ಅಚ್ಚುಕಟ್ಟಾಗಿ ಪೂಜೆನ ನೆರವೇರಿಸ್ಕೊಡ್ತಾರೆ. ಸೊ ಇವರು ಮತ್ತು ಇವ್ರ ಟೀಮು ಬಂದು ಈ ಪೂಜೆನ ಕಾರ್ಯಕ್ರಮನ ಮುಗಿಸ್ಕೊಟ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ ಅಂದರೆ, ಸೊ ನಿಜವಾಗ್ಲೂ ಪೇಷನ್ಸ್ ಇರಬೇಕು ಮಾತ್ರ. ಬೇಗನೆ ಅಂದರೆ ಪೂಜೆ ಸ್ಟಾರ್ಟ್ ಆಗೋದಕ್ಕೂ 1 hour 1.5 hour ಮುಂಚೆನೇ ಬಂದು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಸೊ ಕಲರೆಲ್ಲ ತುಂಬೋದು, ರಂಗೋಲಿ ಒಂದು ಸ್ವಲ್ಪನೂ ಆಚೆ ಈಚೆ ಹಾಕದೇ ಇರೋ ಹಾಗೆ ಎಷ್ಟು ನೀಟಾಗಿ ಮಾಡ್ತಾಯಿದ್ರು ಅಂತ ಅಂದರೆ ನಾನು ಅದನ್ನೇ ನೋಡ್ತಾ ಇದ್ದೆ. ಹಾಗೆ ಹೇಳಿದೆ ಕೂಡ, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಸೊ ಗ್ಲಿಟರ್ಗಳೆಲ್ಲ ಹಾಕ್ತಾ ಇರ್ಬೋದು, ಅಂದರೆ ಮಿಂಚುದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಬಂದವರೆಲ್ಲ ಒಂಥರ ಅಟ್ರಾಕ್ಟಾಗಿ ಕಾಣಿಸ್ತಾ ಇತ್ತು ಇವ್ರು ಬಿಡಿಸಿದಂತಹ ಈ ಚಿತ್ರ. ಎಲ್ಲರೂ ಅದೇ ಅಂತ ಇದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಈ ರಂಗೋಲಿನ ಅಂತ ಅಂದ್ಬಿಟ್ಟು. ಸೊ ಇದು ನವಗ್ರಹ ಪೂಜೆಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿದರು. ತುಂಬ ಖುಷಿಯಾಯಿತು ನೋಡಿ, ತುಂಬ ಚೆನ್ನಾಗಂತು. ನನ್ನ ಮಗಳು ಅಂತೂ ಎಷ್ಟು ಮಟ್ಟಿಗೆ ಇಷ್ಟಪಟ್ಬಿಟ್ಲು ಅಂತ ಅಂದರೆ, ನೆಕ್ಸ್ಟ್ ಡೇ ಇವತ್ತು ಪೂಜೆ ಎಲ್ಲ ಆಯ್ತಲ್ವಾ, ಸೊ ನೆಕ್ಸ್ಟ್ ಡೇ ಇದನ್ನು ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಕ್ಲೀನ್ ಮಾಡಿದ್ರೆ ಫುಲ್ಲು ಹಠ ಉಳ್ದು, ಇಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ, ಇದನ್ನ ತೆಗಿಬೇಡಿ ಅಂತ ಅಂದ್ಬಿಟ್ಟು, ಹಾಗೆ ಹಿಡಿ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬಿಡಿಸಿದ್ರು. ಎಲ್ರಿಗೂ ಈ ರಂಗೋಲಿ ತುಂಬ ಹೈಲೈಟಾಗಿ ಖುಷಿ ಕೊಡ್ತು. ಸೊ ಫೈನಲ್ ಔಟ್ಲುಕ್ ನೀವು ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಕಲರ್ ಕಾಂಬಿನೇಷನು, ಗ್ಲಿಟರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೊಂದು ಕಡೆ ಇಲ್ಲಿ ಮಹಾದೇವ ಶಿವಂದು ಮೂರ್ತಿ ನೋಡಿ, ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ರು ಪೂಜೆಗೆ. ಮತ್ತು ಈ ಕಡೆ ಹೋಮಗೂ ಕೂಡ ರೆಡಿ ಮಾಡ್ಕೊತಾ ಇದ್ರು. ಸೊ ಇವರು ಒಟ್ಟು 5 ಜನ ಬಂದಿದ್ದರು. 5 ಜನ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊತಾ ಇದ್ರು, ಒಂದೊಂದು ಪೂಜೆಗೆ ಎಲ್ಲ. ಇನ್ನೊಬ್ಬರು ಅವರೇನೇ ಒಂದು ಪ್ರಸಾದ ಎಲ್ಲ ಮಾಡ್ಕೊತಾರಲ್ಲ ನೈವೇದ್ಯಕ್ಕೆಲ್ಲ, ಸೊ ಅವರೇನೇ ಪಾತ್ರೆ ಎಲ್ಲ ಇಸ್ಕೊಂಡು ಅವರೇ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಪುರೋಹಿತರು. ತುಂಬ ಸಮಾಧಾನವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಅವರು ಸಮಾಧಾನವಾಗಿ ಮಾಡಿಕೊಟ್ಬಿಟ್ರೆ ನಮಗೆ ಪೂಜೆ ಮಾಡಿಸಿದ್ದಕ್ಕೂ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಬಂದವರೆಲ್ಲ ಪೂಜೆ ತುಂಬ ಚೆನ್ನಾಗಿ ಆಯಿತು ಅಂತಲೇ ಖುಷಿ ಪಡ್ತಾಯಿದ್ರು. ಸಿಂಪಲಾಗಿ ಮಾಡಿದ್ವಿ, ಯಾರನ್ನೂ ಅಷ್ಟೊಂದು ರಿಲೇಟಿವ್ಸ್ನೆಲ್ಲ ಕರೆದಿರಲಿಲ್ಲ. ನಮ್ಮನೆ ಅಕ್ಕಪಕ್ಕ ಇರೋವಂಥವ್ರೇನೇ, ಎಲ್ಲರೂ ನಮ್ಮ ರಕ್ತ ಸಂಬಂಧಿಗಳೇ ಅಲ್ಲಿರೋದು. ಅವ್ರುಗಳನ್ನೇ ಕರೆದು ಅವ್ರ ಜೊತೆಗೆ ಪೂಜೆನ ಮಾಡಿದ್ವಿ ಅಷ್ಟೇ. ತುಂಬ ರಿಲೇಟಿವ್ಸ್ನೆಲ್ಲ ಯಾರನ್ನೂ ಕರೆದಿರಲಿಲ್ಲ. ಈಗ ಏನು ನೋಡ್ತಾ ಇದ್ರಿ, ಇವರೆಲ್ಲ ನಮ್ಮ ರಕ್ತ ಸಂಬಂಧಿಗಳೇ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಸೊಸೆದಿರು, ಆ ಥರ. ಸೊ ಇವರಿಷ್ಟು ಜನ ಮಾತ್ರ ಭಾಗಿಯಾಗಿದ್ದರು. ಇಲ್ಲಿ ಇದು ನವಗ್ರಹ ಪೂಜೆ ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ. ಇನ್ನು ಈ ಕಡೆ ಪೂಜೆ ಮತ್ತು ಹೋಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಫೈನಲಾಗಿ ಇವರೇ ನಮ್ಮಮ್ಮ ಪೂಜೆಗೆ ದೀಪ ಹಚ್ತಾಯಿದ್ರು. ಸೊ ದೀಪ ಹಚ್ಚಕ್ಕೆ ಹೇಳಿದ್ರು ಹೋಮ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ನಮ್ಮಮ್ಮನ ಆಸೆನೇ, ಯಾವಾಗಲೂ ನಾವು ಪೂಜೆ ಮಾಡಿಸ್ತಾ ಇಲ್ಲ ಅಂತಲೇ ಕೊರಗೋರು ಯಾವಾಗ. ಸೊ ಫೈನಲಾಗಿ ಇದನ್ನು ಬಂದು ಪೂಜೆ ಎಲ್ಲ ಹಚ್ಕೊಂಡು ಅಂತ ಹೇಳ್ಬೋದು. ಸೊ ಪುರೋಹಿತರು ನಮ್ಮಮ್ಮನ ಕೂರಿಸಿ ಎಲ್ಲ ಅವ್ರ ಕೈಯಿಂದ ಮಂತ್ರಗಳನ್ನೆಲ್ಲ ಹೇಳಿಸಿ ತುಂಬ ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಹೇಗೆ ಮಾಡಬೇಕು ಅದೆಲ್ಲ ತುಂಬ ಪೇಷನ್ಸ್ ಆಗಿ ಪ್ರತಿಯೊಂದು ಮಂತ್ರದ್ದು ಅದು ಅರ್ಥ ತಿಳಿಸಿ, ಇದಕ್ಕೆ ಈ ಥರ ಹೇಳಿಸ್ತಾ ಇದ್ದೀವಿ ಆ ಥರ ಎಲ್ಲ ಹೇಳಿಸಿದ್ರು. ಸೊ ನಮ್ಗೆ ಅರ್ಥ ಈಗ ಅವ್ರು ಏನು ಮಂತ್ರ ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ. ಸೊ ಏನು ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅದನ್ನ ನಮ್ಗೆ ಹೇಳಿ ಅದನ್ನ ಅರ್ಥ ಮಾಡಿಸಿದಾಗ ನಮಗೊಂಥರ ಸಮಾಧಾನ, ಅಂತ ಇರುತ್ತೆ ಸೊ ಆ ಥರ ಮಾಡಿಕೊಟ್ರು. ನಮ್ಮ ತಮ್ಮ, ಸೊ 3 ಜನದಿಂದ ನವಗ್ರಹ ಪೂಜೆ
ಶುರು ಮಾಡೋದಕ್ಕೋಸ್ಕರ ಮತ್ತೇನೋ ಮಂತ್ರನ ಹೇಳಿಸ್ತಾಯಿದ್ರು. ಎಲ್ಲ ಮಂತ್ರನೂ ತುಂಬ ನಿಧಾನವಾಗಿ ಹೇಳ್ಕೊಟ್ರು ಅಂತಲೇ ಹೇಳ್ಬೋದು. ಈಗ ಕೆಲವೊಬ್ಬರು ಫಾಸ್ಟಾಗಿ ಹೇಳ್ಬಿಡ್ತಾರೆ, ನಮ್ಗದೇನು ಅರ್ಥನೂ ಆಗಲ್ಲ, ಸರಿಯಾಗಿ ಕೇಳಿಸೋದಿಲ್ಲ, ಪ್ರೊನೌನ್ಸಿಯೇಷನು ಆ ಥರ. ಬಟ್ ಇವರು ಮಾತ್ರ ತುಂಬ ನೀಟಾಗಿ ಹೇಳ್ಕೊಟ್ರು. ಇವರೇನೇನೇ ನಾರಾಯಣ್ ಭಟ್ರು ಇವರು ಹೋಮ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ಮಂತ್ರ ಹೇಳಬೇಕು ಅದೆಲ್ಲ ಇವರು ಮುಗಿಸ್ಕೊತಾ ಇದ್ರು. ಸೊ ಪೂಜೆನ ಮಾಡ್ತಾಯಿದ್ರು. ಇನ್ನು ಇದು ಬಲಿ ಪೂಜೆ, ಇದು ಮನೆ ಸುತ್ತ ಎಲ್ಲ ದಿಕ್ಕುಗಳಲ್ಲೂ ಈ ಥರ ಅನ್ನನ ಇಟ್ಟು ಪೂಜೆನ ಮಾಡ್ತಾರೆ. ಅಂತಂದರೆ ವಿಶಾಲ ದೇವತೆಗಳಿಗೆ ಒಂದು ಬಲಿ ಅರ್ಪಣೆ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು, ಅಂದರೆ ಇದು ಮನೇನ ಸದಾಕಾಲ ರಕ್ಷಣೆ ಮಾಡಲಿ, ಒಂಥರ ನೆಮ್ಮದಿ ಶಾಂತಿಯಿಂದ ಅನ್ನೋ ಒಂದು ಕಾರಣಕ್ಕೆ ಈ ಪೂಜೆನ ಮಾಡ್ತಾರಂತೆ. ಸೊ ಮನೆ ಸುತ್ತ ಮಾಡಿದ್ರು. ಅದು ಅಂದರೆ ಅಲ್ಲೆಲ್ಲ ಸ್ವಲ್ಪ ಲೈಟ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಮನೆ ಸುತ್ತ ಎಲ್ಲ ದಿಕ್ಕಿನಲ್ಲೂ ಇಟ್ಟು ಪೂಜೆ ಮಾಡಿಸಿದ್ರು. ಹಾಗೆ ಇನ್ನು ನನ್ನ ಮಕ್ಳ ಕೈಯಲ್ಲಿ ಕೈಗೆ ಕೆಂಪು ಬಣ್ಣನ ಹಾಕ್ಬಿಟ್ಟು ಗೋಡೆಗೆ ಅವ್ರ ಹಸ್ತನ ಅಂಟಿಸ್ತಾಯಿದ್ರು. ನನ್ನ ಮಗಳಂತೂ ಈ ಪ್ರಾಸೆಸ್ನ ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಮತ್ತೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳ ಕೈಲೂ ಹಾಕಿಸ್ತಾ ಇದ್ರಲ್ವ, ಆಮೇಲೆ ರೇಗಿಸ್ತಾಯಿದ್ರು ಅವಳಿಗೆ. ಸೊ 5 ಫಿಂಗರ್ಸ್ ಇರಬೇಕಲ್ವ, 4 ಮಾತ್ರ ಇದೆ, ಇನ್ನೊಂದು ಎಲ್ಲೋಯ್ತು, ಹೇಳು ಅಂತ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ಇನ್ನು ನನ್ನ ತಮ್ಮನ ಕೈಲಿ ಈ ಥರ ಕುಂಬಳಕಾಯಿನ ಮನೆಗೆಲ್ಲ ನೀವಿಳಿಸಿ ಹೊಡಿಸ್ತಾಯಿದ್ರು. ಸೊ ಹೊಡೆದು ಆ ಕಡೆ ಈ ಕಡೆ ಒಂದೊಂದು ಹೋಳನ್ನ ಇಡಿಸ್ತಾರೆ ಅಲ್ವಾ. ಅಂದರೆ ಪ್ರತಿಯೊಂದು ಹಂತವಾಗೂ ಒಂದೊಂದು ಸ್ಟೆಪ್ ಮಾಡಿದಾಗ್ಲೂ ಕೂಡ ಪಕ್ಕದಲ್ಲೇ ನಿಂತು ಒಬ್ಬೊಬ್ಬರು ಅವರು ವಹಿಸ್ಕೊಂಡಿರ್ತಾರಲ್ವ, ಈ ಪೂಜೆ ನೀವು ಅಂತ ಅಂದ್ಬಿಟ್ಟು, ಹಾಗೆ ಅವ್ರವ್ರು ಮಾಡಿಸ್ತಾ ಇರೋರು ಪಕ್ಕದಲ್ಲೇ ನಿಂತು ನನಗೆ ಹೇಳಿ ಅರ್ಥ ಮಾಡಿಸಿ ಏನಕ್ಕಿಂತ ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾಯಿದ್ರು. ಸೊ ಇಲ್ಲಿ ನೀವು ಆದಮೇಲೆ ಕುಂಬಳಕಾಯಿನ ಲಾಸ್ಟಲ್ಲಿ ಇದು ಬಲಿ ಪೂಜೆ ಮಾಡಿದ್ರಲ್ವ, ಅದಕ್ಕೆ ನೀರು ಬಿಡಿಸ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮನ ಕೈಲಿ. ಅಲ್ಲೂ ಅಷ್ಟೇ ಅರ್ಥ ಮಾಡಿಸಿ ಈ ಕಾರಣಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಅಂದರೆ ಒಂಥರ ಸಮಾಧಾನ, ನಾವೇನು ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಗೊತ್ತಿಲ್ದಿರ ಮಾಡೋದಕ್ಕಿಂತ ಅದು ಅರ್ಥ ಪಡ್ಕೊಂಡು ಮಾಡಿದ್ರೆ ಅದು ಮನಸ್ಸಿಗಾಗೋ ಸಮಾಧಾನವೇ ಬೇರೆ ಅಂತಲೇ ಹೇಳ್ಬೋದು. ಆ ಥರ ಅರ್ಥ ಮಾಡಿಸಿ ನಮಗೆ ಹೇಳ್ತಾಯಿದ್ರು. ಇನ್ನು ಮಂತ್ರಗಳನ್ನೂ ಅಷ್ಟೇ ಸ್ಪಷ್ಟವಾಗಿ ಪಠನೆ ಎಷ್ಟು ಕಷ್ಟ ಅಲ್ಲ. ಸೊ ಅವತ್ತು ತುಂಬ ಹತ್ತಿರದಿಂದ ನೋಡಿಬಿಟ್ಟು, ಅಂದರೆ ಈ ಸ್ಮೋಕಲ್ಲಿ ಆ ಹೊಗೆ ಪಾಪ ಕುಡ್ಕೊಂಡು ಆ ಮಂತ್ರ ಹೇಳ್ಕೊಂಡು ಕಷ್ಟಪಡ್ತಾರೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಈ ಥರ ಪೂಜೆಗಳೆಲ್ಲ ಮಾಡಿಸಿದಾಗ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಸೊ ಲಾಸ್ಟಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಒಂದು ತಾಂಬೂಲ ಕೊಡುವಂತಹ ಟೈಮು ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ನಿಂತ್ಕೊಂಡು ಪುರೋಹಿತರಿಗೆ ಎಲ್ಲ ಆಶೀರ್ವಾದ ತಗೊಂಡು ಕೊಟ್ಟರು. ಸೊ ಇದಾಗಿತ್ತು ನಮ್ಮ ಮನೆಯಲ್ಲಿ ನಡೆದಂತಹ ಒಂದು ಪೂಜಾ ಕಾರ್ಯಕ್ರಮ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.